ಹೊಸ ವರ್ಷಕ್ಕೆ ಸುದೀಪ್ ಅವರನ್ನ ಸಂಭ್ರಮಿಸಿದ ಸಂಗಮಪ ಮಹಾವೇದಿಕೆ. ಫಸ್ಟ್ ಮೇಕಪ್ ಹಾಕಿ ಪಾದಾರ್ಪಣೆ ಮಾಡಿದ ಸ್ಟುಡಿಯೋ ಇದು. ಸಾರೇಗಮ ತುಂಬಾ ಸೆಲೆಬ್ರೇಟ್ ಮಾಡ್ತೀರಾ. ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಗಿಫ್ಟ್ ಕೊಡ್ತಾ ಇದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೋದು ಮೇಡಮ್, ಹುಲಿ ಹೋಟೆಲ್ ಹುಲಿನೇ ಮೇಡಮ್. ಉಸಿರಾದ ಹೆಣ್ಣಿಗೆ ಉಸಿರಿಂದ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕಲರ್ಸ್ ಕನ್ನಡದ ಮೋಸ್ಟ್ ಪಾಪ್ಯುಲರ್ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಅನ್ನ ಕಿಚ್ಚ ಸುದೀಪ್ ಅವರು ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇನ್ನು ಇದು ಅವರು ನಡೆಸ್ಕೊಡ್ತಾ ಇರೋ ಕೊನೆ ಸೀಸನ್ ಅಂತ ಕೂಡ ಹೇಳ್ತಿದ್ದಾರೆ. ಹೀಗಿರುವಾಗಲೇ ಕಿಚ್ಚ ಸುದೀಪ್ ಅವರು ಅವರ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ ಜಿ ಕನ್ನಡದ ಒಂದು ರಿಯಾಲಿಟಿ ಶೋಗೆ ಸುದೀಪ್ ಅವರು ಬಂದಿದ್ದಾರೆ. ಹೌದು, ಜಿ ಕನ್ನಡದ ಫೇಮಸ್ ರಿಯಾಲಿಟಿ ಶೋ ಆಗಿರುವ ಸರಿಗಮಪ ವೇದಿಕೆಗೆ ಸುದೀಪ್ ಅವರು ಬಂದಿದ್ದಾರೆ. ಕೇವಲ ಸುದೀಪ್ ಅವರು ಮಾತ್ರ ಅಲ್ಲದೆ ಅವರ ಪತ್ನಿ ಪ್ರಿಯಾ ಅವರು ಹಾಗೆ ಅವರ ಮಗಳು ಸಾನ್ವಿ ಅವರು ಕೂಡ ಬಂದಿದ್ದಾರೆ. ಈ ಪ್ರೋಮೋ ಈಗ ರಿಲೀಸ್ ಆಗಿದ್ದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಇನ್ನು ಇದನ್ನ ನೋಡಿದ ಸುದೀಪ್ ಅವರ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಡಿಸೆಂಬರ್ 25ಕ್ಕೆ ಕಿಚ್ಚ ಸುದೀಪ್ ಅವರು ಅಭಿನಯದ ಮ್ಯಾಕ್ಸ್ ಸಿನಿಮಾ ತೆರೆ ಕಂಡಿತು. ಭರ್ಜರಿ ಪ್ರದರ್ಶನ ಕೂಡ ಕಾಣ್ತಾ ಇದೆ. ಈ ವೇಳೆ ಸುದೀಪ್ ಅವರು ಅನೇಕ ಕಡೆ ಸಿನಿಮಾದ ಪ್ರಮೋಷನ್ಗಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗಲೂ ಕೂಡ ಜಿ ಕನ್ನಡದ ಶೋಗೆ ಬಂದಿದ್ದಾರೆ ಅನ್ನೋದು ಒಂದು ಕಾರಣ ಆದ್ರೆ, ಇನ್ನೊಂದು ಮ್ಯಾಕ್ಸ್ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಅನ್ನ ಜಿ ಕನ್ನಡ ಅವರು ಖರೀದಿ ಮಾಡಿದ್ದಾರೆ. ಹಾಗಾಗಿ ಸುದೀಪ್ ಅವರು ಸರಿಗಮಪ ವೇದಿಕೆಗೆ ಬಂದಿರಬಹುದು ಅನ್ನೋದು ಇನ್ನೊಂದು ಕಾರಣ ಆಗಿದೆ. ಇನ್ನು ಈ ರಿಯಾಲಿಟಿ ಶೋಗೆ ಬಂದಿರೋದ್ರಿಂದ ಅವರ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಇನ್ನು ಸರಿಗಮಪ ಕಾರ್ಯಕ್ರಮಕ್ಕೆ ಬಂದಿರೋ ಸುದೀಪ್ ಅವರು ಕಾರ್ಯಕ್ರಮದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಶೋ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾರೆ. ಇದಲ್ಲದೆ ತಾನು ಮೇಕಪ್ ಹಚ್ಚಿ ಮೊದಲು ಕಾಲಿಟ್ಟಿರೋ ಸ್ಟುಡಿಯೋ ಇದು ಅಂತ ತಮ್ಮ ನೆನಪನ್ನ ಕೂಡ ಹೇಳ್ಕೊತಾರೆ. ಹಾಗೇನೆ ರಿಯಾಲಿಟಿ ಶೋನಲ್ಲಿ ಇರೋ ಪುಟ್ಟ ಕಂಟೆಸ್ಟೆಂಟ್ ಜೊತೆಗೆ ಹೆಜ್ಜೆ ಹಾಕೋದರ ಜೊತೆಗೆ ಆ ಪುಟಾಣಿಯಿಂದ ಒಂದು ಗಿಫ್ಟ್ ಅನ್ನ ಕೂಡ ಪಡ್ಕೋತಾರೆ. ಇದು ಅವರಿಗೆ ತುಂಬಾನೇ ಖುಷಿ ಕೊಡುತ್ತೆ. ಇದಾದ್ಮೇಲೆ ತಮ್ಮ ಪ್ರೀತಿಯ ಹೆಂಡತಿಗೋಸ್ಕರ ಒಂದು ಹಾಡನ್ನ ಕೂಡ ಹೇಳ್ತಾರೆ. ಆಮೇಲೆ ಬರೋ ಸುದೀಪ್ ಅವರ ಮಗಳು ಕೂಡ ತನ್ನ ಅಪ್ಪನಿಗೋಸ್ಕರ ಅಪ್ಪನ ಸಿನಿಮಾದೆ ಒಂದು ಹಾಡನ್ನ ಕೂಡ ಹೇಳ್ತಾರೆ. ಇದಿಷ್ಟು ಜನರನ್ನ ಎಂಟರ್ಟೈನ್ ಮಾಡೋ ಮನರಂಜಿಸೋ ವಿಷಯ ಆದ್ರೆ, ಇನ್ನು ಈ ಸಂಚಿಕೆ ಒಂದಿಷ್ಟು ಭಾವನಾತ್ಮಕವಾಗಿ ಕೂಡ ಕೂಡಿತ್ತು. ಅದ್ಯಾಕಂದ್ರೆ ಇತ್ತೀಚೆಗಷ್ಟೇ ಸುದೀಪ್ ಅವರು ತಮ್ಮ ತಾಯಿಯನ್ನ ಕಳ್ಕೊಳ್ತಾರೆ. ಹೀಗಾಗಿ ಸರಿಗಮಪ ವೇದಿಕೆಯಲ್ಲಿ ಸುದೀಪ್ ಅವರ ತಾಯಿಯ ಮೂರ್ತಿಯನ್ನ ತರಿಸಿ ಅದನ್ನ ಸುದೀಪ್ ಅವರಿಗೆ ನೀಡ್ತಾರೆ. ಇದನ್ನ ನೋಡಿದ ಸುದೀಪ್ ಅವರು ಬಹಳನೇ ಭಾವುಕರಾಗ್ತಾರೆ. ಜೊತೆಗೆ ಅವರ ಹೆಂಡತಿ ಹಾಗೂ ಅವರ ಮಗಳು ಕೂಡ ತುಂಬಾನೇ ಭಾವುಕ ಆಗ್ತಾರೆ. ಇಡೀ ವೇದಿಕೆ ತುಂಬಾನೇ ಎಮೋಷನಲ್ ಆಗ್ತಾರೆ. ಹಾಗೆ ಸುದೀಪ್ ಅವರು ತಮ್ಮ ತಾಯಿಯನ್ನ ನೆನೆದು ಒಂದು ಹಾಡನ್ನ ಕೂಡ ಹೇಳ್ತಾರೆ. ಇತ್ತೀಚೆಗಷ್ಟೇ ಸುದೀಪ್ ಅವರ ತಾಯಿ ತೀರೋಗಿದ್ದಾರೆ. ಈ ನೋವಿಂದ ಸುದೀಪ್ ಅವರು ಇನ್ನು ಆಚೆ ಬಂದಿಲ್ಲ. ಅನೇಕ ವೇದಿಕೆಗಳಲ್ಲಿ ತಮ್ಮ ತಾಯಿಯನ್ನ ಈಗಲೂ ಕೂಡ ನೆನೆಸ್ಕೊಳ್ತಾ ಇರ್ತಾರೆ. ಇದಿಷ್ಟು ಇಡೀ ವೇದಿಕೆಯನ್ನ ಒಂದು ಕ್ಷಣ ಭಾವನಾತ್ಮಕವಾಗಿ ಮಾಡಿತ್ತು. ಇನ್ನು ಈ ಸಂಚಿಕೆ ಈ ವಾರಾಂತ್ಯದಲ್ಲಿ ಪ್ರಸಾರ ಆಗಲಿದ್ದು ಸುದೀಪ್ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ರಿಯಾಲಿಟಿ ಶೋಗೆ ತಮ್ಮ ನೆಚ್ಚಿನ ನಟ ಬಂದಿರೋದು, ಅವರ ಮನದಾಳದ ಮಾತುಗಳನ್ನ ಹೇಳ್ಕೊಳ್ತಾ ಇರೋದು, ಹಾಗೆ ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಭಾವನಾತ್ಮಕ ಕ್ಷಣಗಳನ್ನ ನೋಡೋದಕ್ಕೆ ಸುದೀಪ್ ಅವರ ಅಭಿಮಾನಿಗಳು ಜೊತೆಗೆ ಕರ್ನಾಟಕದ ಜನತೆ ಕೂಡ ಸಂಚಿಕೆಗೋಸ್ಕರ ತುಂಬಾನೇ ಕಾತರದಿಂದ ಕಾಯ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.